ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಹೊಳಲ್ಕೆರೆ ತಾಲೂಕಿಗೆ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ರೈತರು ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ತಾಲೂಕಿನ ರಾಮಗಿರಿ ಹೋಬಳಿಯಲ್ಲಿ ಟ್ಯಾಂಕರ್ ನೀರಿನ ಮೂಲಕ ತೋಟಗಳನ್ನು ಉಳಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನೂರಾರು ಎಕರೆ ಅಡಕೆ ತೋಟಗಳು ಒಣಗಿ ನಿಂತಿವೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಸಬಾ ಹಾಗೂ ತಾಳ್ಯ ಹೋಬಳಿಗಳಲ್ಲಿಯೂ ಭಾಗಶಃ ತೋಟಗಳು ಒಣಗುತ್ತಿದ್ದು, ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ ಎಂದು ದೂರಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಇತರೆ ತಾಲೂಕುಗಳಿಗೆ ನೀಡಿರುವಂತೆ ಹೊಳಲ್ಕೆರೆ ತಾಲೂಕಿನ ಎಲ್ಲ ರೈತರ ಜಮೀನುಗಳನ್ನು ಡಿಸ್ಟ್ರಿಬ್ಯೂಷನ್ ವ್ಯಾಪ್ತಿಗೆ ಒಳಪಡಿಸಿ ನೀರಾವರಿ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. 1,000 ಅಡಿಕೆಗೂ ಹೆಚ್ಚು ಆಳಕ್ಕೆ ಕೊಳವೆ ಬಾವಿ ತೋಡಿದ್ರೂ ನೀರು ಸಿಗದ ದುಸ್ಥಿತಿ ಎದುರಾಗಿದೆ. ತೋಟಗಾರಿಕೆ ಬೆಳೆಗಳು ಹೆಚ್ಚಿರುವ ಹೊಳಲ್ಕೆರೆ ತಾಲೂಕಿಗೆ ಹೆಚ್ಚುವರಿ ನೀರು ಮರು ಹಂಚಿಕೆ ಮಾಡಬೇಕು. ಸರ್ಕಾರ ರೈತರ ಸಂಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಆ ಪಕ್ಷದ ಎಲ್ಲ ವಿಚಾರವನ್ನು ಕೂಡ ಬದಿಗಿಟ್ಟು ಇವತ್ತು ರೈತರು ನಾವೇನೇ ನಮಗೆ ಆಗಿರೋ ಅನ್ಯಾಯವನ್ನು ಸರಿಪಡಿಸ್ಕೋಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ದರಿಂದ ಈ ತಾಲ್ಲೂಕಿನಲ್ಲಿ ತಾವು ದಂಡಾಧಿಕಾರಿಗಳು, ತಹಶೀಲ್ದಾರ್ ತಾವು ಏನಿದ್ದೀರಿ, ತಾವು ನಮ್ಮ ಅಹವಾಲನ್ನು ಪರಿಗಣಿಸಿ ತಾವು ಕೂಡ ರೈತರ ನೀರಿನ ಬಿಸಿಯನ್ನು ಅನ್ನೋದನ್ನು ತಾವು ಅನುಭವಿಸಿದ್ದೀರಿ. ರೈತರು ಇಡೀ ದಿವಸ ನಿಮ್ಮನ್ನು ಹಳ್ಳಿಯಲ್ಲಿ ಬಿಡದೆ ಇಟ್ಕೊಂಡಿದ್ದಾರೆ. ಅವರ ಸಮಸ್ಯೆ ಏನು ಅನ್ನೋದು ನಿಮ್ಮ ಮನವರಿಕೆ ಆಗಿದೆ. ಹಾಗಾಗಿ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ವಿಲ ಒದ್ದಾಡಿ ಪ್ರಾಣ ಬಿಡೋದನ್ನು ನೋಡಿ ಎಷ್ಟು ಸಂಕಟ ಪಡ್ತೀವೋ ಅದೇ ಸಂಕಟವನ್ನು ತೋಟ ಒಣಗ್ತಾ ಇರೋವಂಥ ರೈತರು ಅನುಭವಿಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಸಾಲಗಾರರಾಗಿದ್ದರೆ ಆ ಕಾರಣಕ್ಕೆ ನಿಮ್ಮ ಸರ್ಕಾರದ ಯಾವುದೇ ಕಟ್ಟುನಿಟ್ಟುಗಳನ್ನು, ಯಾವುದೇ ಕಾನೂನುಗಳನ್ನು, ಯಾವುದೇ ಪ್ರತಿಬಂಧಕ ತೀರ್ಮಾನಗಳನ್ನು ಖಂಡಿತವಾಗಿ ರೈತರು ಒಪ್ಪಿಕೊಳ್ಳೋದಿಲ್ಲ. ರೈತರ ಜೀವನ ಮರಣದ ಹೋರಾಟದ ಪ್ರಶ್ನೆ ಇದು. ರೈತರು ಬದುಕಬೇಕಾಗಿದೆ. ರೈತ ಬದುಕಲಿಕ್ಕೆ ಪೂರಕವಾದ ನೀತಿ ನಿಯಮಗಳನ್ನು, ಯೋಜನೆಗಳನ್ನು ಜಾರಿಗೆ ತರಬೇಕೇ ಹೊರತು ರೈತನಿಗೆ ಮಾರಕವಾದಂಥ ನೀತಿಗಳನ್ನು ಇದುವರೆಗೆ ಅನುಸರಿಸಿದಿರಿ. ತಾವು ತಕ್ಷಣಕ್ಕೆ ರದ್ದು ಮಾಡದೆ ಹೋದರೆ ನಾವು ಯಾವುದೇ ವಿಧವಾದ ತ್ಯಾಗಕ್ಕೂ ಕೂಡ ತಯಾರಾಗಿದ್ದೀವಿ. ನಮ್ಮ ಹೋರಾಟ ಆರಂಭ ಆಗಿದೆ. ನೀರಾವರಿ ಹೋರಾಟ 97ರಲ್ಲಿ ಪ್ರಾರಂಭ ಆಯಿತು. ನಿಜವಾದ ನೀರಿನ ಹೋರಾಟ ನಮ್ಮದು ಇವಾಗ ಪ್ರಾರಂಭ ಆಗ್ತಾ ಇದೆ. ಆದ್ದರಿಂದ ತಕ್ಷಣಕ್ಕೆ ಇಲ್ಲಿನ ವಾಸ್ತವಾಂಶಗಳನ್ನು ತಹಶೀಲ್ದಾರ್ ಅವರು ತಾವು ಗಮನದಲ್ಲಿಟ್ಕೊಂಡು ವರದಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಮತ್ತು ಅವ್ರ ಮೇಲೆ ಒತ್ತಡವನ್ನು ತಂದು ಈ ತಾಲೂಕಿಗೆ ಕನಿಷ್ಠ 4 TMC ನೀರನ್ನು ಅಲೋಕೇಶನ್ ಮಾಡೋ ರೀತಿಯಲ್ಲಿ ಮತ್ತೆ ಪರಾಮರ್ಶೆಯನ್ನು ಮಾಡಿ ನೀರಿನ ಹೊಸದಾಗಿ ಅಲೋಕೇಶನನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ತೀರ್ಮಾನದಲ್ಲಿ ತಗೊಂಡಿದ್ದೀವಿ. ರೈತರು ಅದನ್ನು ತಮಗೆ ತಲುಪಿಸ್ತಾ ಇದ್ದೀವಿ. ತಾವು ಕೂಡ ಮಾನ್ಯ DKC ಅವರಿಗೆ ಉನ್ನತ ಮಟ್ಟದ ಅವರು ಏನು ಬೃಹತ್ ನೀರಾವರಿ ಸಚಿವರು ಅವರಿಗೆ ಈ ಕಾಪಿಯನ್ನು ತಲುಪಿಸಬೇಕು. ಹಾಗೆಯೇ ಇದರ ಜೊತೆಗೆ ಜಲಮಂಡಳಿಗೆ ಮತ್ತು ಚೀಫ್ ಇಂಜಿನಿಯರು ಕೂಡ ತಾವು ಪತ್ರವನ್ನು ತಲುಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಈ ಎಲ್ಲ ರೈತರ ಪರವಾಗಿ ಇವತ್ತಿನ ಸಭೆಯ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ. ಇವತ್ತು ರೈತರು ತೀರ್ಮಾನವನ್ನು ತಗೊಂಡಂಥ ಪತ್ರವನ್ನು ತಮ್ಮ ಮುಂದೆ ಓದಿ ತಮಗೆ ಒಪ್ಪಿಸ್ತಾ ಇದ್ದೀವಿ. ಮಾಡ್ಬೋದಲ್ಲ?